ಮಂಡೇ ವ್ಲಾಗ್ ಬಟ್ಟೆಗಳಿತ್ತು ಮಡ್ಚೋದು, ಅದನ್ನು ಮಡ್ಚ್ಕೊಬಿಡೋಣ ಅಂದ್ಬಿಟ್ಟು ಮಡ್ಚ್ಕೊತಾ ಇದ್ದೆ. ಯಕ್ಷಿತ್ ಮಲಗಿದ್ದ, ಅವನು ಎದ್ದೇಳೋ ಅಷ್ಟರಲ್ಲಿ ಮಡ್ಚ್ಕೊಬಿಡೋಣ ಅಂದ್ಕೊಂಡೆ. ಬಟ್ ಎದ್ದೇ ಬಿಟ್ಟ. ಅವನಿಗೆ ಸ್ವಲ್ಪ ತಿನ್ನೋದಕ್ಕೆ ಕೊಟ್ಬಿಟ್ಟು ಉಳಿದಿರೋ ಬಟ್ಟೆಗಳನ್ನೆಲ್ಲನೂ ಮಡಚಿ ಎತ್ತಿಟ್ಬಿಟ್ಟು, ಇವತ್ತು ಸೋಮವಾರ ಆಗಿರೋದ್ರಿಂದ ದೀಪ ಎಲ್ಲನೂ ಹಚ್ಚಿ ಹಾಗೆ ಇಡ್ಲಿಗೆ ಅಂದ್ಬಿಟ್ಟು ನೆನೆಸಿದ್ದೆ, ಅದನ್ನು ರುಬ್ಬಿ ಎತ್ತಿಟ್ಬಿಟ್ಟು, ಇನ್ನು ಸಂಜೆ ಆಗಿದ್ರಿಂದ ಈ ವೆದರಿಗೆ ಕಾಫಿ ಕುಡಿದೇ ಇರೋದಕ್ಕೆ ಮನಸ್ಸೇ ಆಗೋದಿಲ್ಲ. ಕಾಫಿ ಕುಡಿದ್ಬಿಟ್ಟು ಹಾಗೆ ಸೊಪ್ಪು ತರಕಾರಿ ಎಲ್ಲ ತಂದಿದ್ದೆ, ಅದನ್ನೆಲ್ಲನೂ ಕೂಡ ಎತ್ತಿಟ್ಬಿಟ್ಟು ಇವತ್ತಿನ ಡಿನ್ನರ್ಗೆ ನಾನು ಪಾಲಕ್ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಮೊಸಪ್ಪನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೇಳೆನ ಬೇಯೋದಕ್ಕೆ ಇಟ್ಬಿಟ್ಟು ಅದಾದ್ಮೇಲೆ ಸೊಪ್ಪನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, 1 ಸ್ಪೂನ್ ಅಷ್ಟು ಖಾರದ ಪುಡಿ, ಉಳಿದಿರೋ ಸೊಪ್ಪನ್ನ ಹಾಕ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ರುಬ್ಬೋದಕ್ಕೆ ಅದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿನ ಹಾಕೊಂಡು ರುಬ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕೊಂಡು ಮೊಸೊಪ್ಪಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ ಮೊಸೊಪ್ಪು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಸೋಯಾ ಚಂಕ್ಸ್ ಡ್ರೈ ಕೂಡ ಮಾಡ್ಕೊಂಡಿದ್ದೆ, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ.